ಸರ್, ಇದು 135 ವರ್ಷದ ಅಂಬೇಡ್ಕರ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅಂಬೇಡ್ಕರ್ ಅವರು ಒಂದು ಸಮಾಜಕ್ಕೆ ಸೇರಿದರಲ್ಲ, ಇಡೀ ರಾಷ್ಟ್ರದ ಎಲ್ಲ ಸಮಾಜಕ್ಕೆ ಸೇರಿದಂಥ ಮತ್ತು ಅವರು ಈ ರಾಷ್ಟ್ರದ ಸಂವಿಧಾನ ರಚನೆ ಮಾಡಿ ಇಡೀ ದೇಶಕ್ಕೆ ಒಂದು ಸಂವಿಧಾನದಲ್ಲಿ ಎಲ್ಲರಿಗೂ ಏನೇನು ಅಕ್ಷಬೇಕು ಅದನ್ನೆಲ್ಲ ಮಾಡಿದಂಥ ವ್ಯಕ್ತಿ ಯಾರಂದರೆ ಡಾಕ್ಟರ್ ಅಂಬೇಡ್ಕರ್ ಅವರಂತ ಇರುತ್ತೆ. ಇವತ್ತು ಅವ್ರ ಹುಟ್ಟುದ ಹಬ್ಬ ಇದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿ ಅವರಿಗೆ ಭಗವಂತ ಇನ್ನೂ ಒಳ್ಳೆ ರೀತಿ ಅವ್ರ ಆತ್ಮಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಮತ್ತು ಏನು ಇವತ್ತು ಸಂವಿಧಾನಕ್ಕೊಂದು ಅವ್ರದ್ದೇ ಆದಂಥ ಒಂದು ಇದು ಕೊಟ್ಟಿದ್ದಾರೆ, ಅದನ್ನು ನಾವು ಉಳಿಸ್ಕೊಂಡು ಮುಂದಿನ ದಿನದಲ್ಲೂ ಉಳಿಸ್ಬೇಕು. ಮುಂದೆ ಮಕ್ಕಳು ಮರಿ ಎಲ್ಲ ಒಳ್ಳೆಯದಾಗಿ ಅವ್ರಿಗೆಲ್ಲ ಒಳ್ಳೆಯದಾಗಬೇಕು. ಅವ್ರ ಆಶೀರ್ವಾದ ಎಲ್ಲ ಸಮಾಜಕ್ಕೆ ಅವರು ಒಂದು ಸಮಾಜ ವ್ಯಕ್ತಿ ಅಲ್ಲ, ಇಡೀ ದೇಶದ ಭಾರತ ದೇಶದ 130 ಕೋಟಿ ಜನ ಇದ್ದಾರಲ್ಲ, ಅಷ್ಟು ಇವತ್ತು ಒಬ್ಬ ನಾಯಕರು ಅಂತ ಹೇಳಬೇಕಾದ್ರೆ ಅಂಬೇಡ್ಕರ್ ಅವ್ರಿಗೆ ಭಗವಂತ ಒಳ್ಳೆಯದಾಗಲಿ. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ಇಂಥ ಒಂದು ಸಂದರ್ಭದಲ್ಲಿ ತಾಲೂಕು ಆಡಳಿತ ಶಾಸಕರಿಗೆ ಯಾರು ಒಬ್ಬರು ನನಗೆ ಇನ್ವಿಟೇಷನ್ನು ಕೂಡ ಸೌಜನ್ಯ ಇಲ್ಲ ಅಂದರೆ ಏನು ಇದು ಅರ್ಥ ಏನು ಗೊತ್ತಿಲ್ಲಪ್ಪ. ಇದಕ್ಕೆ ನಾನು ಏನು ಕಾರಣ ಗೊತ್ತಿಲ್ಲ, ಯಾತಕ್ಕೋಸ್ಕರ ಯಾರು ಕೊಡಬೇಡಿ ಅಂತ ಹೇಳಿದ್ರು ಗೊತ್ತಿಲ್ಲ ನನಗೆ. ಆದರೂ ನಾವು ಡಾಕ್ಟರ್ ಅಂಬೇಡ್ಕರ್ ಅವರು ಇವತ್ತು ಈ ತಾಲೂಕಲ್ಲಿ ಬಳಸಿ ಸಮಾಜ ಇವತ್ತು ದೇವೇಗೌಡರಿಗೆ ನಮಗೆ ಎಲ್ಲ ರಾಜ್ಯದ ಶಕ್ತಿ ಕೊಟ್ಟಂಥ ಒಂದು ಸಮಾಜ ಇದೆ. ಅದನ್ನು ನಾವೆಲ್ಲೂ ನಾವು ಮರೆಯೋಕ್ಕಾಗಲ್ಲ. ಅದು ತಾಲೂಕು ಆಡಳಿತ ಕೊಡಬೇಕಾಗಿತ್ತು.